ಲೇ ಮುರುಗೇಶ ಜೇನ್ ತುಂಬ್ಕೊಂಡು ನೋಡಲಿ ನಿನ್ ತಲೆ ಮೇಲೆ. ಎಲ್ಲಿ ತಾತ ಎಲ್ಲಿ ಎಲ್ಲಿ? ಹುಚ್ಚಪ್ಪ, ಈಗ ಎಲ್ಲಿರ್ತಾವೋ ಜೇನುನೊಣಗಳು? ಮೊದಲೆಲ್ಲ ಬೇಲಿ ಮರ ತುಂಬ ಜೇನುನೊಣಗಳು ಕಾಣ್ತಿದ್ವು. ಆದರೆ ಈಗ ಬಾಟ್ಲಲ್ಲಿರೋ ಜೇನು ತಿನ್ನೋ ಕಾಲ ಬಂದೈತಿ. ರಾಸಾಯನಿಕ ಬಳಕೆ ಜಾಸ್ತಿ ಆಗಿ ಆಗಿ ಜೇನುನೊಣಗಳೇ ಕಡಿಮೆ ಆಗಿ ಬಂದಿದೆ. ಅಯ್ಯೋ ತಾತ, ಜೇನುನೊಣಗಳಿಲ್ಲ ಅಂದರೆ ಏನು? ಜೇನು ಸಿಗಲ್ಲ ಅಷ್ಟೇ ತಾನೇ? ಲೇ ಹುಚ್ಚ ಪ್ಯಾರಿ, ಜೇನುನೊಣಗಳಿಲ್ಲ ಅಂದರೆ ಪರಾಗಸ್ಪರ್ಶ ಆಗಲ್ಲ. ಪರಾಗಸ್ಪರ್ಶ ಆಗಲಿಲ್ಲ ಅಂದರೆ ಬೆಳೆಗಳ ಇಳುವರಿ ಕೂಡ ಕಡಿಮೆ ಆಗುತ್ತಪ್ಪ. ಒಟ್ಟು ಏನು ತಿಂತೀಯ ಆಮೇಲೆ? ವಾ ತಾತ, ನೀನು ಪರಾಗಸ್ಪರ್ಶ ಅಂದ ತಕ್ಷಣ ನನಗೊಂದು ವಿಷಯ ನೆನಪಾಯಿತು. ಮೊನ್ನೆ ಕೃಷಿ ಜಗತ್ನಾಗ ಒಂದು ವಿಡಿಯೋ ಮಾಡಿದ್ದ, ಜೇನುನೊಣಗಳು ಕಮ್ಮಿ ಇದ್ದಾಗ ಕೈನಾಗೆ ಪರಾಗಸ್ಪರ್ಶ ಮಾಡೋದು ಹೆಂಗೆ ಅಂತ. ಬಾಯಲ್ಲಿ ತೋರಿಸ್ನಿ ಒಂದು ವಿಡಿಯೋ ನೋಡಿಲಿ. ನಮಸ್ಕಾರ ರೈತ ಬಂದವರೇ. ಸೊ ಇವತ್ತಿನ ಒಂದು ಟಾಪಿಕ್ ಏನಂತಂದ್ರೆ, ಸೂರ್ಯಕಾಂತಿ ಬೆಳೆಯಲ್ಲಿ ಸೆಲ್ಫ್ ಪಾಲಿನೇಷನ್ ಅಂತ ಕರೀತಾರೆ. ಅಂದ್ರೆ ನಾವೇ ಕೃತಕವಾಗಿ ಪಾಲಿನೇಷನ್ ಮಾಡೋದು. ಇದು ಮೊದಲು ಹಳೆಯ ಕಾಲದಲ್ಲಿ ಮಾಡ್ತಾ ಇದ್ರು, ಬರ್ತಾ ಬರ್ತಾ ಇದನ್ನ ಬಿಟ್ಟಿದ್ದಾರೆ. ಸೊ ಏನ್ ಮಾಡ್ಬೇಕು ಅಂತಂದ್ರೆ, ಮಾಡ್ಬೇಕಾದ ಕೆಲಸ ಏನಿಲ್ಲ, ಬಿಳಿ ಬಟ್ಟೆನ ತಗೊಳ್ರಿ. ಆದಷ್ಟು ಬಿಳಿ ಬಟ್ಟೆನ ತಗೊಂಡು, ನನ್ನ ಕೈಲಿ ಇಲ್ಲಿ ಇವಾಗ ತೋರಿಸ್ತಾ ಇದೀನಿ, ಆ ಬಿಳಿ ಬಟ್ಟೆಯನ್ನ ಜಸ್ಟ್ ಈ ತರ ರಬ್ ಮಾಡ್ಬೇಕು ಒಂದು ಸೂರ್ಯಕಾಂತಿ ಬೆಳೆ ಮೇಲೆ. ಹೌದಾ? ಸೊ ನೀವು ನೋಡ್ತಾ ಇರ್ಬೋದು, ಮಕರಂದ ಇದ್ರೊಳಗೆಲ್ಲ ಪಾಲಿನೇಷನ್ ಅಂತ ಕರೀತದೆ, ಪಾಲಿನೇಟರ್ಸ್ ಅಂತ ಕರೀ. ಇವು ಏನಾಗ್ತವೆ ಅಂತಂದ್ರೆ, ಇವು ನೆಕ್ಸ್ಟ್ ತಗೊಂಡ್ ಹೋಗ್ಬಿಟ್ಟು ಬಿಳಿ ಬಟ್ಟೆ, ಆದಷ್ಟು ಬಿಳಿ ಬಟ್ಟೆನ ಕಂಪಲ್ಸರಿ ತಗೊಳ್ಳೇಬೇಕಾಗುತ್ತೆ. ಬೇರೆ ಕಲರ್ ಬಟ್ಟೆ ತಗೋಬೇಡಿ, ಅದರಲ್ಲಿ ಕೆಮಿಕಲ್ ರೆಸಿಡ್ಯೂಸ್ ಇರುತ್ತೆ. ಸೊ ಹಾಗಾಗಿ ಬಿಳಿ ಬಟ್ಟೆನ ತಗೊಂಡ್ಬಿಟ್ಟು ಒಂದು ಗಿಡದಿಂದ ಒಂದು ಹೂವಿಂದ ಹೂವಿಗೆ ಪರಾಗಸ್ಪರ್ಶ ಮಾಡೋದು ಅಂತ ಕರಿತೀವಿ. ಹೆಚ್ಚಿನ ಮಾಹಿತಿಗೆ ಕೃಷಿ ಜಗತ್ತನ್ನು ಫಾಲೋ ಮಾಡಿ. ಧನ್ಯವಾದ.